ಕರ್ನಾಟಕ ರಕ್ಷಣಾ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ, ಕಿತ್ತೂರು ರಾಣಿ ಚೆನ್ನಮ್ಮಗೆ, ಕರ್ನಾಟಕ ಯುವ ರಕ್ಷಣಾ ವೇದಿಕೆಗೆ. ಏರ್ಟೆಲ್ ಟವರ್ ನಮ್ಮ ರಾಯಣ್ಣನ್ ಪವರ್ ತಮ್ಮ ಎಲ್ಲಾ ಕಡೆ ನಡೀತೈತಿ. ಹೆಜ್ಜೆಲಿ ಅಚ್ಚೊತ್ತಿದೆ ಕಟು ಸತ್ಯವು ಧರ್ಮ, ಕಣ್ಬಿಟ್ಟರೆ ಎದುರಾಳಿಯು ಭಸ್ಮವೇ ನರಸಿಂಹ. ಸಿಂಹಾದ್ರಿಯ ಸಿಂಹ, ಸಿಂಹಾದ್ರಿಯ ಸಿಂಹ. ರೈತರ ರಕ್ಷಣೆ ಯಾರ ಹೊಣೆ, ಯಾರ ಹೊಣೆ? ಬೇಕೇ ಬೇಕು. ಅಶೋಕ ಟೋಲ್ ವಿರುದ್ಧ ಹೇಳಿ ಧಿಕ್ಕಾರ. ಕಾನೂನು ಬದ್ಧವಾಗಿ ಆ ಒಂದು ಸಮರ್ಪಣೆಯನ್ನ ನೀಡಲಿಕ್ಕೆ ಇಷ್ಟಪಡ್ತೀವಿ. ಯಾವುದೇ ಅಹಿತಕರ ಘಟನೆ ಮಾಡೋದಿಲ್ಲ. ಈ ತರ ಕೈದಿಗಳ ತರ ನಮ್ಮನ್ನು ಈ ತರ ಏನಿದೆ ಬ್ಯಾರಿಕೇಡ್ ಹಾಕಿ ನಿಲ್ಲಿಸೋದು ಒಂದು ಉತ್ತಮ ಅಲ್ಲ. ತಮ್ಮಲ್ಲಿ ನಾನು ಕೇಳ್ಕೊತಾ ಇದ್ದೀನಿ, ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡೋದಕ್ಕೆ ಬಂದಿದ್ದೀವಿ, ಅದನ್ನ ನೀವು ಸಹಕರಿಸಬೇಕು. ಈ ತರ ಒಂದು ಬ್ಯಾರಿಕೇಡ್ ಹಾಕಿ ಎಲ್ಲೋ ಯಾರನ್ನೋ VIP ನೋಡೋದಕ್ಕೆ ಬಂದಿಲ್ಲ. ನಾವು ರೈತರ ಪರವಾಗಿ ಬಂದಿದ್ದೀವಿ. ಈ ದಿನ ಇದು ವ್ಯವಸ್ಥೆ ಅಲ್ಲ. ರಾಜ್ಯ ಪದಾಧಿಕಾರಿಗಳು, ಜಿಲ್ಲಾ ಘಟಕವರು ಒಂದು 10 ಜನ ಹೋಗ್ಬಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇದನ್ನ ಸಂಪೂರ್ಣವಾಗಿ ವಿವರಣೆ ನೀಡಿ ಬರ್ಲಿ ಸರ್. ಇದು ಬೇಡ. ನಾವೊಂದು 5-10 ಜನ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ನಾವು ಸಂಪೂರ್ಣವಾಗಿ ವರದಿ ನೀಡ್ತೀವಿ. ಓವರ್ ಬ್ರಿಡ್ಜ್, ಆಮೇಲೆ ಮುಖ್ಯವಾಗಿ ಆ ಟೋಲ್ನಲ್ಲಿ ಅದೇ ಗ್ರಾಮಸ್ಥರಿಗೆ ಅಡ್ಡಾಡ್ಲಿಕ್ಕೆ ರಸ್ತೆ ಇಲ್ಲ, ಅವರನ್ನ ಸರ್ವಿಸ್ ರಸ್ತೆಯನ್ನು ಮಾಡಿಕೊಂಡ್ರೆ ಅದು ತಮ್ಮ ಟೋಲ್ ಸಲುವಾಗಿ ಸರ್ವಿಸ್ ರಸ್ತೆಯನ್ನು ಕಟ್ ಮಾಡಿದ್ದಾರೆ. ಆ ಸರ್ವಿಸ್ ರಸ್ತೆಯಲ್ಲಿ ಬಲಗಡೆಯಿಂದ ಎಡಗಡೆ ಅಂದರೆ ಟ್ರಾಫಿಕ್ ನಿಯಮದ ವಿರುದ್ಧವಾಗಿ ಆ ಗ್ರಾಮಸ್ಥರಿಗೆ ಅಡ್ಡಾಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅಂಥ ಸಮಾಜದಲ್ಲಿ ಅನೇಕ ಅನಾಹುತಗಳಾಗಿದ್ದಾವೆ. ಆ ಅನಾಹುತಗಳಾದ ಟೈಮ್ನೊಳಗೆ ಕಾನೂನು ನಿಯಮದ ವಿರುದ್ಧ ಇದ್ದಾಗ ಅವ್ರಿಗೆ ಯಾವುದೇ ಥರದ ಪರಿಹಾರಗಳು ದೊರೆತಿಲ್ಲ. ಹೀಗಾಗಿ ಅನೇಕ ಕುಟುಂಬಗಳು ಆ ಕುಟುಂಬದಲ್ಲಿ ದುಡಿಯುವಂಥ ವ್ಯಕ್ತಿಯನ್ನು, ಆ ಕುಟುಂಬಕ್ಕೆ ಆಸರೆಯಾದಂಥ ಪ್ರಾಣಿಗಳನ್ನು, ಆ ಕುಟುಂಬಕ್ಕೆ ಆಸರೆ ಆಗಿರುವಂಥ ಹಿರಿಯರನ್ನ ಕಳ್ಕೊಂಡು ಸಮಸ್ಯೆಯಲ್ಲಿ ಈಡಾಗಿದ್ದಾರೆ. ಇದಕ್ಕೆ ಮೂಲ ಕಾರಣ ಅಲ್ಲಿಯ ಸಂಚಾರಿ ವ್ಯವಸ್ಥೆ. ಇವರು ತಮ್ಮ ಟೋಲ್ಗೆ ಬರುವಂಥ ಆದಾಯವನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಅವ್ರ ಜೊತೆ ಸೇರಿಕೆ ಟೋಲ್ ಆದಾಯ ನೋಡ್ತಾ ಇದ್ದಾರೆ ಹೊರತಾಗಿ ಅಲ್ಲಿ ಸ್ಥಳೀಯರ ಜೀವ ರಕ್ಷಣೆಯ ಬಗ್ಗೆ ಅವರಿಗೆ ಯಾವುದೇ ರೀತಿಯಾದಂಥ ಕಿಂಚಿತ್ತು ಅವರಿಗೆ ಕಾಳಜಿ ಇಲ್ಲ. ಕಾರಣ